ನಮಸ್ಕಾರ ಫ್ರೆಂಡ್ಸ್, ನಾನು ಸಂತೋಷ್. ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ರೇಜಿ ಮೊಬೈಲ್ ಅನ್ಬಾಕ್ಸಿಂಗ್ ಅಂತ ಅನ್ಬೋದು. ಎಸ್ಪೆಷಲಿ ನನಗೆ ಈ ಒಂದು ಫೋನ್ ತುಂಬ ಸರ್ಪ್ರೈಸಿಂಗು. ಈ ಒಂದು ಬ್ರ್ಯಾಂಡ್ ಕಡೆಯಿಂದ ಇಂತಹ ಒಂದು ಅಲ್ಟಿಮೇಟ್ ಫೋನ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿದ್ದಿಲ್ಲ. ಬಟ್ ಡೆಫಿನೆಟ್ಲಿ ಅವರು ಮಾಡಿದ್ದಾರೆ. ಬಿಕಾಸ್ ಭಾಳಷ್ಟು ಫೀಡ್ಬ್ಯಾಕ್ನ, ಭಾಳಷ್ಟು ಕಸ್ಟಮರ್ ಫೀಡ್ಬ್ಯಾಕ್ನ ತುಂಬ ಕನ್ಸಿಡರ್ ಮಾಡ್ತಕ್ಕಂಥ ಒಂದು ಬ್ರ್ಯಾಂಡ್ ಇನ್ಫಿನಿಕ್ಸ್. ಸೊ ಇನ್ಫಿನಿಕ್ಸ್ ಕಡೆಯಿಂದ ಈ ಒಂದು ಫೋನ್ ಲಾಂಚ್ ಆಗ್ತಿರೋದು ಪ್ರತಿಯೊಬ್ಬರಿಗೂ ಸರ್ಪ್ರೈಸಿಂಗ್. ಆ್ಯಂಡ್ ಪ್ರೈಸು ಏನಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಈ ವಿಡಿಯೋ ರೆಕಾರ್ಡ್ ಮಾಡ್ತಿರೋದು ಸೇಮ್ ಲಾಂಚಿಂಗ್ ಡೇ ಮುಂಚೆನೇ ಈ ಒಂದು ವಿಡಿಯೋ ರೆಕಾರ್ಡ್ ಆಗಿರುತ್ತೆ. ಬಟ್ ಈ ಒಂದು ವಿಡಿಯೋ ಅಪ್ಲೋಡ್ ಆಗೋದು ಲಾಂಚ್ ಡೇ ಸೇಮಲ್ಲಿ ಒಂದು 5ರಿಂದ 10 ನಿಮಿಷ ಡಿಫ್ರೆನ್ಸಲ್ಲಿ ನಿಮಗೆ ಈ ಒಂದು ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ತೀರ. ಸೊ ಇದರ ಒಂದು ಕಂಪ್ಲೀಟ್ ಪ್ರೈಸ್ ಏನಾದರೂ ಒಂದು ತುಂಬ ಕಾಂಪಿಟೇಟಿವ್ ಆಗಿದೆ. ಸೊ ಡೆಫಿನೆಟ್ಲಿ ಈ ಒಂದು ಫೋನ್ನ ನೀವು ಖರೀದಿ ಮಾಡ್ಬೋದು. ನಾನು ಡೆಫಿನೆಟ್ಲಿ ಸಜೆಸ್ಟ್ ಮಾಡ್ತೀನಿ. ನಿಮ್ಗೆ ಅದರ ಒಂದು ಮಾಹಿತಿನ, ಪ್ರೈಸ್ ಡೀಟೇಲ್ಸ್ನ ನಿಮಗೆ ಡೌನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಒಂದು ಅಲ್ಟಿಮೇಟ್ ಫೋನ್ ಬಜೆಟಲ್ಲಿ ಬರುತ್ತೆ. ಡೆಫಿನೆಟ್ಲಿ ಇನ್ಫಿನಿಕ್ಸ್ ಅಂದರೆ ಬಜೆಟಲ್ಲಿ ತುಂಬ ಕಾಂಪಿಟೇಟಿವ್ ಪ್ರೈಸಲ್ಲಿ ಈ ಒಂದು ಫೋನ್ಸ್ಗಳನ್ನ ಲಾಂಚ್ ಮಾಡ್ತಾರೆ. ಸೊ ಫೀಚರ್ಸು ಕೆಲವೊಂದು ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು, ಬಟ್ ಕಂಪ್ಲೀಟಾಗಿ ಗೊತ್ತಿರಲಿಕ್ಕಿಲ್ಲ. ಸೊ ಹಾಗೆ ಒಂದು ಕಂಪ್ಲೀಟ್ ಒಂದು ಫೋನ್ನ ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೆಳಗಡೆ ಇರ್ತಕ್ಕಂತಹ ಸ್ಪೂನನ್ನು ಪ್ರೆಸ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಬರುತ್ತೆ. ಆವಾಗ ನೀವು ಆ ವಿಡಿಯೋನ ಕಂಪ್ಲೀಟಾಗಿ ನೋಡ್ಬೋದು. ಆ್ಯಂಡ್ ಈ ಒಂದು ವೀಡಿಯೋಸ್ಗಳು ನಿಮ್ಗೆ ಇಷ್ಟ ಆಗ್ತದೆ, ಲೈಕ್ ಶೇರ್ ಕಮೆಂಟ್ನ ಮಾಡಿ. ಮಾಡೋದ್ರಿಂದ ಈ ಒಂದು ವಿಡಿಯೋ ಜಾಸ್ತಿ ಜನಕ್ಕೆ ತಲುಪುತ್ತೆ, ಹಾಗೆ ನಮಗೆ ಜೋಶ್ ಬರುತ್ತೆ. ಸೊ ಬನ್ನಿ ಇವತ್ತಿನ ಅನ್ಬಾಕ್ಸಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ಇದು ಈ ಒಂದು ಇನ್ಫಿನಿಕ್ಸ್ನ 08i ಒಂದು ಬಾಕ್ಸು. ಈ ಒಂದು ಬಾಕ್ಸೇ ಬಂದ್ಬಿಟ್ಟು ಒಂದು ಡಿಫ್ರೆಂಟ್ ಪ್ಯಾಟ್ರನಲ್ಲಿ ಒಂದು ಡಿಸೈನಲ್ಲಿ ನಮ್ಮ ಮುಂದೆ ಕಾಣುತ್ತೆ. ಬಿಕಾಸ್ 8 ಫಿನಿಶಿಂಗ್ ಆಗಿರ್ಬೋದು, 08i ಒಂದು ಲೋಗೋ ಆಗಿರ್ಬೋದು, ಕಂಪ್ಲೀಟಾಗಿ ಡಿಸೈನ್ ಇದೆ. ಇದನ್ನ ಎಸ್ಪೆಷಲಿ ನನಗೆ ಅನಿಸಿದೆ ಬಜೆಟ್ ಗೇಮಿಂಗ್ ಫೋನ್ಸ್ ಅಂತ ಕರಿಬೋದು. ಇದರಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ಪ್ರೊಸೆಸರ್ ಆ ಥರದ್ದು. ಸೊ ಇದ್ರ ಮೇಲೆ ಎಲ್ಲ ಒಂದು ಇನ್ಫಾರ್ಮೇಷನ್ ಇದೆ. ಸೊ ಅದಕ್ಕೂ ಮೊದಲು ಈ ಒಂದು ಫೋನ್ನ ನೋಡಬೇಕು ಅನ್ನೋದು ನನಗೆ ಇರೋ ಒಂದು ಆಸೆ. ಸದ್ಯಕ್ಕೆ ಒಂದು ಫೋನ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಸೊ 8GB 128GB ವೇರಿಯಂಟ್ ಇದು. ಬಾಕ್ಸ್ ಓಪನ್ ಆದ ಕೂಡಲೇ ನಿಮಗೆ ಕಾಣೋದು ಇನ್ಫಿನಿಕ್ಸ್ನ ಈ ಒಂದು 08ನ ಒಂದು ದೊಡ್ಡದಾಗಿರ್ತಕ್ಕಂಥ ಫೋನು. ಎಸ್ಪೆಷಲಿ ಸ್ವಲ್ಪ ದೊಡ್ಡದಾಗೇ ಇದೆ. 6.85 ಇಂಚಸ್ನ ಫುಲ್ HD ಪ್ಲಸ್ 90Hz ಒಂದು ಡಿಸ್ಪ್ಲೇ ನಿಮಗೆ ಸಿಗುತ್ತೆ. ಆ್ಯಂಡ್ ಮೇನ್ಲಿ G90t ಪ್ರೊಸೆಸರು. ಬಿಕಾಸ್ ಅದಕ್ಕೆ ನಾನು ನಿಮಗೆ ಗೇಮಿಂಗ್ ಫೋನ್ ಅಂತ ಹೇಳ್ಬೋದು ಅಂತ ನಾನು ನಿಮಗೆ ಹೇಳಿದ್ದು. ಆ್ಯಂಡ್ ನೆಕ್ಸ್ಟು ನಿಮಗೆ 8GB ರ್ಯಾಮು ಮತ್ತು 128GB ರೋಮ್ ನಿಮಗೆ ಸಿಗುತ್ತೆ. ಆ್ಯಂಡ್ 33 ವ್ಯಾಟ್ನ ಸೂಪರ್ ಚಾರ್ಜ್ ಸಪೋರ್ಟ್ ನಿಮಗೆ ಸಿಗುತ್ತೆ. 4500 mAhನ ಬ್ಯಾಟ್ರಿಯೊಂದಿಗೆ. ಸೊ ಇದು ಒಂದು ಫ್ರಂಟ್ ಲುಕ್ಕು. ಇವಾಗ ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಇದೆ, ಒಂದು ಬ್ಯಾಕ್ ಸೈಡ್ನ ಒಂದು ಲುಕ್ಕು. ಐ ಥಿಂಕ್ ನಿಮಗೆ ಕಾಣ್ತಾ ಇದೆ ಅಂದ್ಕೊತೀನಿ. ಸೊ ಅಲ್ಟಿಮೇಟ್ ಆಗಿದೆ ಈ ಒಂದು ಬ್ಯಾಕ್ ಸೈಡ್ನ ಒಂದು ಪ್ಯಾಟ್ರನ್ನು. ಒಂದು ಡೈಮಂಡ್ ಶೇಪ್ನ ಒಂದು 4 ಕ್ಯಾಮ್ರಾ ಅಂದರೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ನಮಗೆ ಇಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ 4 LED ಒಂದು ಫ್ಲ್ಯಾಶ್ ನಿಮಗೆ ಸಿಗುತ್ತೆ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಟೋಟಲ್ ಓವರ್ ಆಲ್ ವ್ಯೂನ ನೋಡೋದಾದರೆ ಸೊ ಅಲ್ಟಿಮೇಟ್ ಆಗಿದೆ. ಸದ್ಯಕ್ಕೆ ಇದನ್ನು ಕಂಪ್ಲೀಟಾಗಿ ಇದ್ರ ಬಗ್ಗೆ ಹೋಗೋಕ್ಕೂ ಮುಂಚೆ ಒಂದು ಬಾಕ್ಸಲ್ಲಿ ಏನಿದೆ ಅಂತ ನೋಡ್ಕೊಂಬಿಡೋಣ. ಓಕೆ, ಸೊ ಬಾಕ್ಸ್ನ ಓಪನ್ ಮಾಡಿದರೆ ನಿಮಗೆ ಒಂದು ಅಫ್ಕೋರ್ಸ್ ಟೈಪ್ ಸಿಯ ಒಂದು ಕೇಬಲ್ ನಿಮಗೆ ಸಿಗುತ್ತೆ. ಸೊ ಟೈಪ್ ಸಿ ಒಂದು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟು. ಆ್ಯಂಡ್ ಎಕ್ಸ್ ಚಾರ್ಜ್ ಅಂತ ಇದೆ. ಎಕ್ಸ್ ಚಾರ್ಜ್ ಇವ್ರದ್ದು ಒಂದು ಇನ್ಫಿನಿಕ್ಸ್ನ ಒಂದು ಟ್ರೇಡ್ ಮಾರ್ಕು. ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಇದರಲ್ಲಿ ಸಿಮ್ ಎಜೆಕ್ಟರ್ ಟೂಲ್ ನಿಮಗೆ ಸಿಗುತ್ತೆ. ಆ್ಯಂಡ್ ಅದಾದಮೇಲೆ ಫಸ್ಟ್ ಟೈಮ್ ಸ್ಟಿಕ್ಕರಿಂಗ್ ಕೊಟ್ಬಿಟ್ಟಿದ್ದಾರೆ. 08 ಅಥವಾ 8i ನಿಮಗೆ ಬರೋದು. ಎಸ್ಪೆಷಲಿ 08 ಆ್ಯಕ್ಚುಲಿ 2 ಮಾಡಲ್ ಇದೆ. ದ ಫ್ಯೂಚರ್ ಇಸ್ ನೌ ಅಂತ. ಸೊ ಸ್ಟಿಕ್ಕರಿಂಗ್ ಇನ್ ಕೇಸ್ ಏನಾದರೂ ಎಲ್ಲಿ ಬೇಕಾದ್ರೂ ನೀವು ಪೇಸ್ಟ್ ಮಾಡ್ಕೋಬೋದು. ಸೊ ಸ್ಟಿಕ್ಕರಿಂಗ್ ಅದಾದಮೇಲೆ ನಿಮಗೆ ಕೆಲವೊಂದು ಯೂಸರ್ ಮ್ಯಾನುವಲ್ ನಿಮಗೆ ಸಿಗುತ್ತೆ. ಸೊ ಯೂಸರ್ ಮ್ಯಾನುವಲ್. ಓಕೆ, ಆಮೇಲೆ ನೆಕ್ಸ್ಟು ಡೈಮಂಡ್ ಶೇಪ್ನ ಈ ಒಂದು ಸಿಲಿಕಾನ್ ಕೇಸ್. ಓಕೆ, ವೆರಿ ಗುಡ್. ಅದಾದಮೇಲೆ ಆ್ಯಸ್ ಯೂಶುವಲ್ ಅವರು ಒಂದು ಟೆಂಪ್ರವರಿ ಒಂದು ಸ್ಕ್ರೀನ್ ಪ್ರೊಟೆಕ್ಟರ್ನ ಕೊಟ್ಟಿರ್ತಾರೆ. ಇದನ್ನು ನೀವು ಟೆಂಪ್ರವರಿ ಯೂಸ್ ಮಾಡ್ಬೋದು ಇನ್ ಕೇಸ್ ಅದನ್ನು ಟೆಂಪ್ರರ್ ಗ್ಲಾಸ್ ಹಾಕ್ಸೋಕ್ಕೂ ಮುಂಚೆ. ಸೊ ಒಳ್ಳೆಯ ವಿಚಾರ. ಸೊ ಇದೆಲ್ಲನೂ ಬಾಕ್ಸಲ್ಲಿ ಹಾಕ್ಬಿಟ್ಟು ಮೇನ್ ಫೋನ್ಗೆ ಹೋಗ್ಬಿಡೋಣ. ಸೊ ಇದನ್ನು ಹಾಗೆ ಬೂಟ್ ಮಾಡಿಬಿಡ್ತೀನಿ. ಚಾರ್ಜ್ ಇದೆ. ಸೊ ಇನ್ನು ಈ ಒಂದು ಫೋನ್ನ ಓವರ್ ಆಲ್ ವ್ಯೂ ನೋಡೋದಾದರೆ ಸೊ ಅಫ್ಕೋರ್ಸ್ ಡೆಫಿನೆಟ್ಲಿ ಇದೊಂದು ಪ್ಲಾಸ್ಟಿಕ್ ಮಾಡಿ ಮತ್ತು ಡ್ಯುಯಲ್ ಪ್ಯಾಟ್ರನ್ನ ಒಂದು ಕೊಟ್ಟಿದ್ದಾರೆ. ಸೊ ಇದನ್ನು ರಿಮೂವ್ ಮಾಡಿಬಿಡ್ತೀನಿ.
ಸೊ ಡ್ಯುಯಲ್ ಪ್ಯಾಟ್ರನ್ ನಿಮಗೆ ಕಾಣುತ್ತೆ ಇಲ್ಲಿ. ಸೊ ನೋಡ್ಬೋದು, ಸೊ ಒಂದು ಮ್ಯಾಟ್ ಫಿನಿಶ್ ಇದೆ, ನಿಮಗೆ ಯಾವುದೇ ರೀತಿ ಒಂದು ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಆಗೋದಿಲ್ಲ. ಇನ್ಫಿನಿಕ್ಸ್ ಬ್ರ್ಯಾಂಡಿಂಗ್ ಮತ್ತು ಒಂದು ಡೈಮಂಡ್ ಕಟ್ ಶೇಪ್ನ ಒಂದು ಕ್ಯಾಮ್ರಾ ಸೆಟಪ್ ನಿಮಗೆ ಕಾಣುತ್ತೆ. ಆ್ಯಂಡ್ ನಿಮಗೆ ಸೈಡಲ್ಲಿ ಬಂದರೆ ನಿಮಗೆ ವಾಲ್ಯೂಮ್ ರಾಕ್ ಅವರ್ ಬಟನ್ ನಿಮಗೆ ಸಿಗುತ್ತೆ. ಆ್ಯಂಡ್ ತುಂಬ ಟ್ಯಾಕ್ಟೈಲ್ ಆಗಿದೆ. ಸೊ ಆ್ಯಂಡ್ ಫಿಂಗರ್ ಪ್ರಿಂಟ್ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ನಿಮಗೆ ಸಿಗುತ್ತೆ, ಫಿಂಗರ್ ಪ್ರಿಂಟ್ ಸೆನ್ಸಾರ್. ಆ್ಯಂಡ್ ಅದನ್ನು ಹೊರತುಪಡಿಸಿ ಕೆಳಗಡೆ ಬಂದರೆ ಒಂದು ಸಿಂಗಲ್ ಮೋನು ಸ್ಪೀಕರ್ ನಿಮಗೆ ಗ್ರಿಲ್ನ ಒಂದು ಸಿಗುತ್ತೆ. ಆ್ಯಂಡ್ ಟೈಪ್ ಸಿ ಪೋರ್ಟು ಮತ್ತು ಸಿಂಗಲ್ ಮೈಕು ಮತ್ತು 3.5 ಜಾಕು, ಭಾಳ ಒಳ್ಳೆಯ ವಿಚಾರ. ಸೊ ಯೂಶ್ವಲಿ ಯಾರು ಬಜೆಟಲ್ಲಿ ಯಾರು ಕೂಡ ಇನ್ನು ಎಸ್ಪೆಷಲಿ ಲಾಸ್ಟ್ ಟೈಮ್ ನೋಡಿದಾಗ MI A2ನಲ್ಲಿ ಒಂದು ಬಜೆಟ್ ಫೋನ್ಸಲ್ಲಿ ಒಂದು 3.5 ಜಾಕ್ನ ರಿವ್ಯೂ ಮಾಡಿದ್ದು. ಬಟ್ ಕೊಟ್ಟರೆ ಭಾಳಷ್ಟು ಒಳ್ಳೆಯದು ನನಗೆ ಅನಿಸೋ ಪ್ರಕಾರ. ಸೊ ಆ್ಯಂಡ್ ಅದು ಹೊರತುಪಡಿಸಿ ಇಲ್ಲಿ ನಿಮಗೆ ಸಿಮ್ನ ತೆಗೆಯುವಂತಹ ಒಂದು ಜಾಗ. ಸೊ ಇದರಲ್ಲಿ ನಿಮಗೆ ಒಂದು ಡ್ಯುಯಲ್ ಸಿಮ್ ಮತ್ತು ಮೆಮೊರಿ ಕಾರ್ಡ್ ಎಕ್ಸ್ಪ್ಯಾಂಡಬಲ್ ಮೆಮೊರಿ ಸಪೋರ್ಟ್ ನಿಮಗೆ ಸಿಗುತ್ತೆ. ಸೊ ಇನ್ನು ಮೇಲಿನ ಒಂದು ಇದನ್ನು ತೆಗೆದು ನೀವು ನೋಡೋದಾದರೆ ಇದೊಂದು ಟೆಂಪ್ರರಿ ಸುಮ್ಮನೆ ಬ್ರ್ಯಾಂಡಿಂಗ್ ಹಾಕಿರ್ತಾರೆ. ಸೊ ಕಂಪ್ಲೀಟಾಗಿ ಫೋನ ಸೆಟಪ್ ಮಾಡಿಬಿಡ್ತೀನಿ. 90 Hzನ ಒಂದು ಫೀಲು ಇಲ್ಲಿ ಕಾಣ್ತಾ ಇದೆ. ಸೊ ಸ್ಕಿಪ್ ಮಾಡ್ತೀನಿ ಎಲ್ಲನೂ. ಓಕೆ, ಸೊ ಅಂತೂ ಇದು ನಿಮಗೆ ಫಸ್ಟ್ ಫೀಲಲ್ಲೇ ಗೊತ್ತಾಗ್ತದೆ ಒಂದು 90 Hzನ ಒಂದು ಡಿಸ್ಪ್ಲೇ ಸೊ ಎಷ್ಟು ಚೆನ್ನಾಗಿ ಎಷ್ಟು ಸ್ಮೂತ್ ಆಗಿದೆ ಅಂತ. ಓಕೆ, ನೀವು ಫೀಲ್ ನೋಡ್ಬೋದು. ಒಂದು ಫಸ್ಟ್ ಇಂಪ್ರೆಷನ್ನು ಈ ಒಂದು ಯೂಸರ್ ಇಂಟರ್ಫೇಸ್ ಬಂದ್ಬಿಟ್ಟು ಎಸ್ಪೆಷಲಿ ನನಗೆ ಪರ್ಸ್ನಲಿ ಈ ಒಂದು ಯೂಸರ್ ಇಂಟರ್ಫೇಸ್ ಇಷ್ಟ ಇಲ್ಲ. ಆಗ ನಾನು ಬೇರೆ ಒಂದು ಲಾಂಚರ್ಸ್ಗಳನ್ನ ಬಳಸ್ತೀನಿ. ಬಟ್ ಅದನ್ನು ಹೊರತುಪಡಿಸಿದ್ರಲ್ಲಿ ಫ್ಯೂಚರ್ಸ್ ಲೋಡೆಡ್ ಇರುತ್ತೆ. ಭಾಳ ಜನ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರಿಗಂತೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಇದರೊಳಗೆ ಇರತಕ್ಕಂತಹ ಒಂದು ಬ್ಲೋಟ್ ವೇರ್ಸ್ಗಳನ್ನ ನೀವು ಅನ್ಇನ್ಸ್ಟಾಲ್ ಮಾಡ್ಬೋದು. ಪ್ರೀ ಇನ್ಸ್ಟಾಲ್ ಆಗಿ ನಿಮಗೆ ಭಾಳಷ್ಟು ಅಪ್ಲಿಕೇಶನ್ಗಳು ಇನ್ಸ್ಟಾಲ್ ಮಾಡಿರ್ತಾರೆ. ಅದನ್ನೆಲ್ಲ ನೀವು ಅನ್ಇನ್ಸ್ಟಾಲ್ ಮಾಡಿ. ಏನಕ್ಕೆ ಅಂದರೆ ಎಷ್ಟು ಬೇಕೋ ಅಷ್ಟು ಅಪ್ಲಿಕೇಶನ್ಗಳನ್ನ ಇಟ್ಕೊಳ್ಳಿ. ಏನಕ್ಕೆ ಅಂದರೆ ಅದು ಫೋನ್ನ ಸ್ಲೋ ಡೌನ್ ಮಾಡಿಬಿಡುತ್ತೆ. ಸೊ ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಸ್ಕ್ರೀನ್ ಆಗಿರ್ಬೋದು ಫುಲ್ HD ಪ್ಲಸ್ನ ಒಂದು ಸ್ಕ್ರೀನು. ಬೆಸಲ್ ಒಂದು ಡೀಸೆಂಟ್ ಆಗಿದೆ, ತುಂಬ ಕಡಿಮೆ ಅಂತ ಹೇಳ್ತಿಲ್ಲ, ತುಂಬ ಜಾಸ್ತಿ ಅಂತಿಲ್ಲ. ಒಂದು ಮಿಡಲಲ್ಲಿ ನಿಮಗೆ ಒಂದು ಬೆಸಲ್ ನಿಮ್ಗೆ ಕಾಣುತ್ತೆ. 6.8 ಇಂಚಸ್ನ ಒಂದು ಕ್ರೇಜಿ ಡಿಸ್ಪ್ಲೇ ವಿತ್ 90 Hzನ ಒಂದು ರಿಫ್ರೆಶ್ ರೇಟ್ನೊಂದಿಗೆ ಬಂದಿರೋದು ಒಂದು ಭಾಳ ಒಳ್ಳೆಯ ವಿಚಾರ. ಸೊ ಪ್ರೈಸ್ ಏನಿರ್ತದೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಇದು ಪ್ರೈಸು ನನಗೆ ಗೊತ್ತಿಲ್ಲ. ಏನಕ್ಕೆ ಅಂದರೆ ಇದು ಬಜೆಟಲ್ಲೇ ಬರುತ್ತೆ. ಬಜೆಟಲ್ಲಿ ಬರ್ತಕ್ಕಂತಹ ಒಂದು ಅಲ್ಟಿಮೇಟ್ ಫೋನು ಇನ್ಫಿನಿಕ್ಸ್ ಕಡೆಯಿಂದ ಈ ರೀತಿ ಒಂದು ಅಲ್ಟಿಮೇಟ್ ಸ್ಪೆಸಿಫಿಕೇಷನ್ನ ನಾವು ನೋಡ್ತಿರೋದು ಮೊದಲನೇ ಟೈಮು. ಆಫ್ಟರ್ G80 ಸೀರೀಸ್ನ ಒಂದು ಕೆಲವೊಂದು ಫೋನ್ಸ್ಗಳಲ್ಲಿ ಕೊಟ್ಟರು. ಅದಾದಮೇಲೆ ಭಾಳಷ್ಟು ಇಂಪ್ರೂವ್ ಮಾಡ್ತಾ ಇದ್ದಾರೆ. ಮುಂದಿನಗಳು ಕೂಡ ಒಳ್ಳೆಯ ಫೋನ್ಸ್ಗಳು ಬರ್ತಾ ಇದ್ದಾವೆ ಇನ್ಫಿನಿಕ್ಸ್ ಕಡೆಯಿಂದ. ಸೊ ಹೋಪ್ಫುಲಿ ಒಂದು ಟಫ್ ಕಾಂಪಿಟೇಷನ್ ಕೊಡ್ತಕ್ಕಂಥ ಒಂದು ಬ್ರ್ಯಾಂಡು. ಇನ್ನೊಂದು ಒಳ್ಳೆಯ ವಿಚಾರ ಏನಪ್ಪ ಅಂತಂದರೆ ಇದರೊಳಗಡೆ ನಿಮಗೆ G90t ಪ್ರೊಸೆಸರ್ ಒಂದು ಆಲ್ಮೋಸ್ಟ್ ಅಲ್ಲಿ ಬಜೆಟ್ ಗೇಮಿಂಗ್ ಪ್ರೊಸೆಸರ್ ಇರೋದ್ರಿಂದ ನಿಮಗೆ ಇದರಲ್ಲಿ ನಿಮಗೆ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ನ ಕೂಡ ಕೊಟ್ಟಿದ್ದಾರೆ. ಸೊ ಲಿಕ್ವಿಡ್ ಕೂಲಿಂಗ್ ನಿಮಗೆ ಇನ್ ಕೇಸ್ ಗೇಮ್ಸ್ಗಳನ್ನ ನೀವು ಆಡ್ತಾ ಅಂದರೆ ಅದನ್ನು ಬಳಸ್ಬೋದು. ಆ್ಯಂಡ್ 8GB RAM ಮತ್ತು 128GB ಒಂದು ಸ್ಟೋರೇಜ್ ನಿಮಗೆ ಎಲ್ಲಿ ಸಿಗುತ್ತೆ. 8GB RAM ಇರೋದ್ರಿಂದ ಮತ್ತು 120GB ಇರೋದ್ರಿಂದ ನಿಮಗೆ ಆಲ್ಮೋಸ್ಟ್ ಅಲ್ಲಿ ಭಾಳಷ್ಟು ಸ್ಟೋರೇಜ್ ನಿಮಗೆ ಮೀಡಿಯಾಗೆ ಅಪ್ಲಿಕೇಶನ್ ನೀವು ಬಳಸ್ಬೋದು. ಆ್ಯಂಡ್ ನೆಕ್ಸ್ಟು ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಇದರಲ್ಲಿ ಬರ್ತಕ್ಕಂಥದ್ದು 48 ಮೆಗಾಪಿಕ್ಸೆಲ್ನ ಒಂದು ಕ್ವಾಡ್ ಕ್ಯಾಮ್ರಾ ಸೆಟಪ್ ನಿಮಗೆ ಸಿಗುತ್ತೆ. ಸೊ ಎನಿವೆ ಇದನ್ನು ನಾನು ಹಾಗೆ ವಿಡಿಯೋ ಮಾಡೋಕ್ಕೆ ಬರೋಲ್ಲ. ಏನಕ್ಕೆ ಅಂತಂದರೆ ಇದರ ಒಂದು ಕಂಪ್ಲೀಟ್ ಯೂಸ್ ಮಾಡಿಬಿಟ್ಟೆ ನಾನು ತಿಳಿಸೋದು. ಸೊ ಮತ್ತೆ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಈ ಒಂದು ಫೋನ್ನ ಬಳಸ್ಬಿಟ್ಟು ಯೂಸ್ ಮಾಡ್ಬಿಟ್ಟು ಪ್ರತಿಯೊಂದು ಸೆಟಪ್ ಮಾಡಿಬಿಟ್ಟು ಮತ್ತೆ ನಿಮ್ಮ ಮುಂದೆ ಬರ್ತೀನಿ 1 ಸೆಕೆಂಡಲ್ಲಿ. ಆಫ್ಟರ್ 1 ಡೇ ಯೂಸೇಜ್ ಆದಮೇಲೆ ನನಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಈ ಒಂದು ಫೋನಲ್ಲಿ ಕಾಣಿಸಿಲ್ಲ. ಎಸ್ಪೆಷಲಿ ಒಂದು ಡಿಸೈನ್ ಆಸ್ಪೆಕ್ಟ್ ಬಂದರೆ ಎಸ್ ಅಫ್ಕೋರ್ಸ್ ಡೆಫಿನೆಟ್ಲಿ ನಿಮಗೆ ಏನಾದರೂ ಚಿಕ್ಕ ಕೈಗಳಿದ್ರೆ ನಿಮಗೆ ಈ ಒಂದು ಫೋನ್ ತುಂಬ ದೊಡ್ಡ ಫೋನ್. ಬಿಕಾಸ್ 6.85 ಇಂಚಸ್ನ ಒಂದು ಫುಲ್ HD ಪ್ಲಸ್ ರೆಸಲ್ಯೂಷನ್ನ 90 Hz ಡಿಸ್ಪ್ಲೇ ಇರೋದ್ರಿಂದ ಡಿಸ್ಪ್ಲೇ ಕ್ವಾಲಿಟಿ ನಿಮಗೆ ವೆರಿ ಗುಡ್. ಬಿಕಾಸ್ ನಿಮಗೆ ಒಂದು IPS ಪ್ಯಾನಲ್ ಕೊಟ್ಟರೆ ನಿಮಗೆ ಎಲ್ಲ ವ್ಯೂವಿಂಗ್ಗಳು ತುಂಬ ಚೆನ್ನಾಗಿದೆ. ಆ್ಯಂಡ್ ಕಲರ್ ಕೂಡ ಆಲ್ಮೋಸ್ಟ್ ಅಲ್ಲಿ ಒಂದು ಡೀಸೆಂಟ್ ಬ್ರೈಟ್ನೆಸ್ ಇದೆ ನಿಮಗೆ. ಸೊ ಹೆವಿ ಬ್ರೈಟ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ 90 Hz ಡಿಸ್ಪ್ಲೇ ಮತ್ತು ಫುಲ್ HD ಒಂದು ಬಜೆಟ್ ರೇಂಜಲ್ಲಿ ಈ ಒಂದು ಸ್ಪೆಸಿಫಿಕೇಶನ್ ಕೊಟ್ಟರೆ ಡೆಫಿನೆಟ್ಲಿ ನನಗೆ ನನ್ನ ಪ್ರಕಾರ ವರ್ತ್. ಮತ್ತೆ ಪ್ರೈಸ್ನ ನಾನು ಪಾಯಿಂಟ್ ಔಟ್ ಮಾಡ್ತಿರೋದ್ರಿಂದ ಬಿಕಾಸ್ ಈ ಒಂದು ಫೋನ್ನ ಒಂದು ಸ್ಪೆಸಿಫಿಕೇಶನ್ ಆಲ್ರೆಡಿ ಮಾರ್ಕೆಟಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ಗೊತ್ತಿರೋ ಪ್ರಕಾರ Realme 6 ಮತ್ತು 6i ಸೀರೀಸಲ್ಲಿ ಇದೇ ರೀತಿಯ ಒಂದು ಪ್ರೊಸೆಸರು ಮತ್ತು ಫುಲ್ HD ಡಿಸ್ಪ್ಲೇ ಎಲ್ಲವನ್ನೂ ಒಂದು ವಿಚಾರಗಳನ್ನ ಇದು ಮಾಡಿದರೆ. ಬಟ್ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಒಂದು ಡಿಫ್ರೆಂಟ್ ಆದಂತಹ ಡಿಸೈನ್ ಆಗಿರ್ಬೋದು ಅಥವಾ ಒಂದು 33 ವ್ಯಾಟ್ನ ಒಂದು ಫಾಸ್ಟೆಸ್ಟ್ ಚಾರ್ಜಿಂಗ್ ಆಗಿರ್ಬೋದು. G90tನ ಒಂದು ಪ್ರೊಸೆಸರ್ ಕೊಟ್ಟಿರೋದು ಒಂದು ಒಳ್ಳೆಯ ವಿಚಾರ ನನಗೆ ಅನ್ಸೋ ಪ್ರಕಾರ. ಸೊ ದ ಓನ್ಲಿ ಫೈನಲ್ ಕ್ವಶನ್ ಇಸ್ ಆ ಪ್ರೈಸು ಏನಿರುತ್ತೆ ಏನಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಬಟ್ ನನಗನ್ಸೋ ಪ್ರಕಾರ ತುಂಬ ಕಾಂಪಿಟೇಟಿವ್ ಆಗಿನೇ ಇನ್ಫಿನಿಕ್ಸ್ ಅವರು ಮಾಡ್ತಾರೆ. ಒಂದು ಆ ಪ್ರೈಸ್ ಆಗಿರ್ಬೋದು, ಬೇರೆ ಒಂದಾಗಿರ್ಬೋದು, ಮತ್ತೊಂದಾಗಿರ್ಬೋದು. ಸೊ ಪ್ರತಿಯೊಂದನ್ನು ಕೂಡ ಇದರಲ್ಲಿ ನಿಮಗೆ ಫುಲ್ಲಿ ಲೋಡೆಡ್ ಫೋನ್ ಅಂತಲೇ ಅನ್ಬೋದು. ಬಿಕಾಸ್ ಡ್ಯುಯಲ್ ಪಂಚೋಲ್ ಡಿಸ್ಪ್ಲೇ, ಡ್ಯುಯಲ್ ಕ್ಯಾಮ್ರಾ ಸೆಟಪ್ ನಿಮಗಿದೆ. ಆ್ಯಂಡ್ ಫ್ರಂಟ್ ಕ್ಯಾಮ್ರಾ ಕೂಡ ಅಲ್ಟಿಮೇಟ್ ಆಗಿದೆ. ಆ್ಯಂಡ್ ಬ್ಯಾಕ್ ಕ್ಯಾಮ್ರಾ ಕೂಡ ತುಂಬ ಅದ್ಭುತವಾಗಿ ಕೆಲಸ ಇದೆ. ಇಮೇಜ್ಗಳನ್ನ ನೋಡ್ಬೋದು. ನಾನು ಕೂಡ ಸರ್ಪ್ರೈಸಿಂಗ್ ಆದೆ ಬಿಕಾಸ್ ಆಫ್ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡುತ್ತೆ ಇಮೇಜ್ಗಳನ್ನ ನನಗನ್ಸೋ ಪ್ರಕಾರ.
ಒಂದು ಡೀಟೇಲ್ಸು ತುಂಬ ಚೆನ್ನಾಗಿದ್ದಾವೆ. ಸೊ ಫುಲ್ ಎಚ್ ಡಿ ಅಲ್ಲಿ 90 ಹರ್ಟ್ಸ್ನ ಒಂದು ಆಟೋಮ್ಯಾಟಿಕ್ ಅದು ಕೂಡ ಒಂದು ಸ್ವಿಚ್ ಆಗುವಂಥ ಒಂದು ಆಪ್ಷನ್ ಕೂಡ ನಿಮಗೆ ಸಿಗುತ್ತೆ. ಒಂದು ರಿಫ್ರೆಶ್ ರೇಟಲ್ಲಿ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಡಿಸ್ಪ್ಲೇ ನನಗನ್ಸೋ ಪ್ರಕಾರ. ಸೊ ಡಿಸ್ಪ್ಲೇ ಅಲ್ಟಿಮೇಟ್ ಆಗಿದೆ, ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ, ಗೇಮ್ಸ್ಗಳು ನಾನು ಟ್ರೈ ಮಾಡಿದೆ. ಆ್ಯಂಡ್ ಅದಲ್ಲದೆ ಬ್ಯಾಟ್ರಿ ಬ್ಯಾಕಪ್ ಕೂಡ ನಿಮಗೆ ಅಫ್ಕೋರ್ಸ್ ಡೇ ಟು ಡೇ ಯೂಸಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಇರೋದಿಲ್ಲ. ಬಿಕಾಸ್ ನಿಮಗೆ ಈ ಒಂದು ಡಿಸ್ಪ್ಲೇ ಸೈಜ್ಗೆ ನಿಮಗೆ 4500 ಬ್ಯಾಟ್ರಿ ಒಂದು ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ, ನಾನು ಹೇಳಿದ್ನಲ್ಲ. ಸೊ ಡೇ ಟು ಡೇ ಯೂಸ್ಗೆ ನಿಮಗೆ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಸೊ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬ ಚೆನ್ನಾಗಿದೆ. ಸೊ ಇನ್ ಕೇಸ್ ಇದರಲ್ಲಿ ಯಾವುದು ನೆಗೆಟಿವ್ ಪಾಯಿಂಟ್ಸ್ ಅನ್ನೋ ಅಂತ ಹೇಳೋ ವಿಚಾರಕ್ಕೆ ಯಾವುದು ಕೂಡ ನೆಗೆಟಿವ್ ಪಾಯಿಂಟ್ಸ್ ನಿಮಗೆ ಇದರಲ್ಲಿ ಇರೋದಿಲ್ಲ, ನಾನು ಹೇಳ್ದಂಗೆ. ಸೊ ಇನ್ ಕೇಸ್ ನಿಮಗೆ ತುಂಬ ದೊಡ್ಡ ಫೋನ್ ಬೇಡ ಅಂದರೆ ಅದರಲ್ಲಿ ನಿಮಗೆ ಒಂದು ನೆಗೆಟಿವ್ ಪಾಯಿಂಟ್ ತಿಳ್ಕೋಬೋದು. ಸೊ ಇದು ಒಂದು ಟೋಟಲ್ ಓವರಾಲು ನನಗೆ 0.8 ಒಂದು ಫಸ್ಟ್ ಇಂಪ್ರೆಷನ್ ಈ ಒಂದು ಫೋನ್ನ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ನನಗೆ ಭಾಳ ಇಷ್ಟ ಆಯಿತು. ಈ ಒಂದು ಫೋನು ನಾನು ರೆಕಮೆಂಡ್ ಮಾಡ್ತೀನಿ. ಇನ್ ಕೇಸ್ ಈ ಒಂದು ಫೋನ್ ಏನಾದರೂ 13,000-14,000 ರೂಪಾಯಿ ಒಳಗಡೆ ಬಂದರೆ ಡೆಫಿನೆಟ್ಲಿ ಡಬಲ್ ಧಮಾಕ ಈ ಒಂದು ಫೋನ್ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಒಂದು ಬಜೆಟಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಸೊ ಆಲ್ರೌಂಡರ್ ಫೋನ್ ಅಂತಲೇ ಹೇಳ್ಬೋದು. ಸೊ ಇದು ನನ್ನ ಒಂದು ಆನೆಸ್ಟ್ ಒಪಿನಿಯನ್. ಸೊ ನಾನು ಈ ಒಂದು ಫೋನ್ನ ರೆಕಮೆಂಡ್ ಮಾಡ್ತೀನಿ. ಸೊ 0.8i ಒಂದು ಬೆಸ್ಟ್ ಬಜೆಟ್ ಫೋನ್ ಆಗುತ್ತೆ ಐ ಥಿಂಕ್ ವಿತ್ ಪ್ರೈಸ್. ಸೊ ನೋಡೋಣ ಏನು ಪ್ರೈಸಿಗೆ ಲಾಂಚ್ ಮಾಡ್ತಾರೆ ಅಂತ. ಸೊ ಕಾಮೆಂಟ್ ಬಾಕ್ಸಲ್ಲಿ ಈ ಒಂದು ಪ್ರೈಸಸ್ ಡೀಟೇಲ್ಸ್ನ ಹಾಕಿರ್ತೀನಿ, ಅಲ್ಲಿಂದ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ, ಅದನ್ನು ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಆ್ಯಂಡ್ 0.8i ಈ ಒಂದು ರಿವ್ಯೂ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. 0.8i ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಸೊ ಪರ್ಚೇಸ್ ಮಾಡಿ, ಎಂಜಾಯ್ ಮಾಡಿ ಗೇಮಿಂಗ್ ಮತ್ತು ದೊಡ್ಡದಾಗಿ ನೀವು ಸ್ಕ್ರೀನಿಂದ ಸ್ಟ್ರೀಮಿಂಗ್ ಮಾಡೋದ್ರಿಂದ ಅಥವಾ ಬ್ರೌಸಿಂಗ್ ಮಾಡೋದ್ರಿಂದ ಪ್ರತಿಯೊಂದನ್ನು ಕೂಡ ಒಂದು ಆಲ್ರೌಂಡರ್ ಈ ಒಂದು ಪ್ಯಾಕೇಜ್, ಈ ಒಂದು ಫೋನ್ ಕಂಪ್ಲೀಟ್ಲಿ ಧಮಾಕ ಈ ಒಂದು ಫೋನು. ಸೊ ಇನ್ಫಿನಿಕ್ಸ್ 0.8i. ಸೊ ಈ ಒಂದು ರಿವ್ಯೂ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರ್ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಅಪ್ ಮಾಡ್ತಾರೆ. ಹೆಚ್ಚಿನ ವೀಡಿಯೋಸ್ಗಳನ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಕನ್ನಡದಲ್ಲಿ ಉತ್ತಮ ಕ್ವಾಲಿಟಿಯೊಂದಿಗೆ. ಸೊ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಜೈ ಹಿಂದ್, ಜೈ ಕರ್ನಾಟಕ.